ಅಂದ್ರೆ ಇವಾಗ ನೀವೇ ಹೋಗಿ ಕೋಲಾರಕ್ಕೆ ಹಾಕ್ತೀರಾ ಇಲ್ಲ ಅವರೇ ಬಂದು ತಗೊಂಡ್ ಹೋಗ್ತಾರಾ? ನೀವು ಡೈರೆಕ್ಟ್ ಮಾರ್ಕೆಟ್ಗೆ ಹಾಕ್ತೀರಾ? ನಾವೇ ಆಟ ಏನೋ ಮಾಡ್ಕೊಂಡು ಅದ್ರಲ್ಲಿ ಹಾಕೊಂಡು ಹೋಗ್ಬೇಕು. ಹೌದಾ, ಸರಿ ಅಪ್ಪಾಜಿ. ಈಗ ನಿಮ್ಗೆ ಇದು ಬೀನ್ಸು ನಿಮ್ಮ ತೋಟದಲ್ಲಿ ರೇಟ್ ಎಷ್ಟು ಸಿಗ್ತಾ ಇದೆ ನಿಮ್ಗೆ? ಎಷ್ಟು ಚೆನ್ನಾಗಿ ಬೆಳೆದಿದ್ದೀರಾ, ನೋಡಕ್ಕೆ ಖುಷಿ ಆಗ್ತಾ ಇದೆ ನನಗೆ. ರೈತರಿಗೆ ಸಿಗ್ಬೇಕು ಬೆಲೆ, ಹೆಚ್ಚಾಗಿ ಸಿಗ್ಬೇಕು. ಹಿಂಗೆ ಏನ್ ಮಾಡ್ತೀಯಮ್ಮ, ಇವಾಗ ಅಲ್ಲಿ ಮಾರ್ಕೆಟ್ ಮಾಡಿದ್ದಾರಲ್ಲ ಅವರು ಅಂಗಡಿ, ಅವ್ರಿಗೆ ಬೇಕು, ಕೂಲರ್ಗ್ ಬೇಕು, ಮಧ್ಯದಲ್ಲಿ ಮಧ್ಯವರ್ತಿಗಳಿಗೆ ಬೇಕು, ಅವ್ರಿಗೆಲ್ಲ ಬೇಕಲ್ಲ. ನೋಡಿ, ಏನು ಬೆಳಿದೇನೆ ಮಧ್ಯವರ್ತಿಗಳು ದೊಡ್ಡವ್ರು ಆಗ್ತಾ ಇದಾರೆ. ಕಷ್ಟಪಟ್ಟು ಹಗಲು ರಾತ್ರಿ ರೈತರು ದುಡಿತಾರೆ. ಸ್ವಲ್ಪ ಹೂವು ಹಾಕಿದ್ರೆ ನಮ್ಗೆ ಮೊನ್ನೆ ಹಬ್ಬ ಟೈಮಲ್ಲಿ ಮೊನ್ನೆ 60-70 ಹೋಯ್ತು. 100 ರೂಪಾಯಿ ಮಾರ್ತಾರೆ, 100-150. ಅದ್ರಕ್ ಮೊದ್ಲು ನಾವ್ 8 ದಿವಸಕ್ಕೆ ಮೊದ್ಲು ಹಾಕಿದ್ರೆ 30-40. ಹೌದಾ, ನಮ್ಗೇನು ಸಿಕ್ಕಲ್ಲ, ಅವ್ರಿಗೆ ಲಾಭ. ನಿಮ್ ಪ್ರಕಾರ ಇವಾಗ ಎಷ್ಟು 2 ಕಟಾವ್ ಆಗಿದೆ ಇದು? ನಿಮ್ಗೇನ್ ಲಾಭ ಸಿಗತ್ತಾ? ಇನ್ನು ಕಟಾವ್ ಮಾಡೋದು ಜಾಸ್ತಿ ಇದೆ? ಏನ್ ನೋಡೋಣ, ನಂದು ಇದು ಹಳೇದು ಹಾಕಿರೋದು ಬಿಡ್ಕ ಈಗ 20,000 ಖರ್ಚು ಬಿದ್ದಿದೆ. ಪರವಾಗಿಲ್ಲ. ಹಂಗಾದ್ರೆ ಹಳೆ ಬೆಡ್ಡಲ್ಲೇ ನೀವು ಇದನ್ನ ಬೆಳೆದಿದ್ದೀರಾ. ಆದ್ರೂ ನೋಡಿ ಚೆನ್ನಾಗ್ ಬಂದಿದೆ. ನೋಡುವಂತ ರೈತರಿಗೆ ಬೀನ್ಸ್ ಅನ್ನ ಹಾಕಿ ಸಕ್ಸಸ್ ಆಗ್ಬೋದು, ಲಾಭನ ಕಂಡ್ಬೋದಾ? ಪರವಾಗಿಲ್ಲ, ಅಷ್ಟೊಂದು ಖರ್ಚು ಬರಲ್ಲ, ಓವರ್ ಬರಲ್ಲ, ಕಡಿಮೆನೆ ಖರ್ಚು. ಹೌದು. ಈ ಕ್ಯಾಪ್ಸಿಕಮ್, ಟೊಮೊಟೊ ಆ ತರದಕ್ಕೆಲ್ಲ ಹೋಲ್ಸ್ಕೊಂಡ್ರೆ ಒಂದು 50-60 ರೇಟ್ ಇದ್ರೆ ಪರವಾಗಿಲ್ಲ ರೈತರಿಗೆ. ಯಾಕಂದ್ರೆ ಕೂಲಿ ಕೊಡ್ಬೇಕಲ್ಲ, ಬಿಡಿಸೋದು ನಿಧಾನ. ನಿನ್ನೆ ಇವತ್ತು ಬೆಳಿಗ್ಗೆ ಅದು ಬಿಡಿಸಿದ್ದಲ್ಲ, ನಿನ್ನೆ ಸಾಯಂಕಾಲ ಬಂದು ಬಿಡಿಸಿ ಆಮೇಲೆ ಬೆಳಿಗ್ಗೆ 2 ಮೂಟೆ ಬಿಡಿಸಿರೋದು. ಹೌದಮ್ಮ, ನಿನ್ನೆ ಮಧ್ಯಾಹ್ನ 3 ಗಂಟೆಗೆ ಬಂದ್ರು, ಅವಾಗ ಬಿಡಿಸ್ಬಿಟ್ಟು ಹೋಗಿ ತಿರುಗಿ ಮತ್ತೆ ಬೆಳಿಗ್ಗೆ ಬಂದು ಬಿಡಿಸಲಾಯ್ತು. ಇದೇನೋ ಒಂಥರ ಕಾಪಿ ರೋಗ ಅಂತಾರ. ಇದು ಕಾಪಿ ರೋಗ ಅಂತ. ಅದನ್ನ ಅದಕ್ಕೆ ತಗೊಂಡು ಕೊಡ್ತಾರ, ಅದು ತಗೊಂಬಂದು ಹೊಡಿಬೇಕಮ್ಮ. ಇವಾಗ ಅದನ್ನ ತಗೊಂಡು ಹೋಗ್ಬೇಕು. ಹೌದಾ, ಇದು ಬಂದ್ರೆ ಏನು ಬೆಳೆ ಸ್ವಲ್ಪ ಇದು ಇಳುವರಿ ಕಮ್ಮಿ ಆಗುತ್ತೆ? ಇಳುವರಿ ಕಮ್ಮಿ ಅಲ್ಲ, ಗಿಡ ಎಲ್ಲ ಒಣಗ್ಬಿಡ್ತದೆ. ಇದನ್ನ ನಾವ್ ಇವಾಗ ಔಷಧಿ ಎಲ್ಲ ಹೊಡ್ಕೊಂಡು ಇದ್ ಮಾಡಿದ್ರೆ ಮೇಲೆ ಹೋಗ್ದಿರಾನು ಕಂಟ್ರೋಲ್ ಅದೇನು ಆಗಲ್ಲ, ಅದು ಹಂಗೆ ಇರ್ತದ. ಮೇಲೆ ಇವಾಗ ಈ ಕಡೆ ಇದೆಯಲ್ಲ, ಆ ಮೇಲೆ ಹೋಗ್ದಿರಾ ಅಲ್ಲೇ ಕಂಟ್ರೋಲ್ ಆಗುತ್ತೆ. ಸ್ನೇಹಿತರೆ, ತಮ್ಮೆಲ್ಲರಿಗೂ ನೇತ್ರ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ನನ್ನ ಚಾನಲ್ನ ಉದ್ದೇಶ ರೈತರು ಬೆಳೆಯುವಂತಹ ಬೆಳೆಗಳ ಬಗ್ಗೆ ನಾನು ಮಾಹಿತಿಯನ್ನು ನೀಡೋದು. ಲಾಭಗಳೇನು, ನಷ್ಟ ಏನು, ಯಾವ ಬೆಳೆಯನ್ನ ಯಾವ ಒಂದು ಸೀಸನಲ್ಲಿ ಬೆಳೆದ್ರೆ ಜನರಿಗೆ ಲಾಭ ಸಿಗುತ್ತೆ ಅನ್ನೋದು ನನ್ನ ಚಾನಲ್ನ ಉದ್ದೇಶ. ಇದೆಲ್ಲದಕ್ಕೂ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬಾ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಇವತ್ತು ನಾನು ಯಾವ ಬೆಳೆ ಬಗ್ಗೆ ನಾನು ಮಾಹಿತಿನ ನೀಡ್ತಾ ಇದ್ದೀನಿ ಅಂತಂದ್ರೆ ಬೀನ್ಸ್ ಬೆಳೆಯ ಬಗ್ಗೆ. ಸ್ನೇಹಿತರೆ, ಅತಿ ಹೆಚ್ಚು ಅಡಿಗೆಗಳಲ್ಲೇ ಅತಿ ಹೆಚ್ಚು ಬಳಸುವಂತಹ ತರಕಾರಿ ಅಂತಂದ್ರೆ ಬೀನ್ಸ್ ಇಲ್ಲದೆ ಯಾವೊಂದು ಅಡಿಗೆನೂ ಸಹ ಮಾಡ್ಲಿಕ್ಕಾಗಲ್ಲ. ಆ ರೀತಿಯಾದಂತಹ ಡಿಮ್ಯಾಂಡ್ ಇರುವಂತಹ ತರಕಾರಿ, ಮಾರ್ಕೆಟ್ ರೇಟು ಸಹ ಯಾವಾಗಲೂ ಹೈಯಲ್ಲಿ ಇರುವಂತಹ ತರಕಾರಿ ಇದು. ಇವತ್ತು ಈ ಬೆಳೆ ಬಗ್ಗೆ ನಾನು ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಇದರ ಲಾಭಗಳೇನು, ನಷ್ಟ ಏನು, ಎಷ್ಟು ಲಾಭ ಸಿಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡಕ್ಕೆ ಇವತ್ತು ನಮ್ಮ ಜೊತೆ ಭೈರಪ್ಪ ಅನ್ನುವಂತಹ ರೈತರು ಇವತ್ತು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅಪ್ಪಾಜಿನ ಮಾತಾಡ್ಸೋಣ, ಬನ್ನಿ. ಅಪ್ಪಾಜಿ ನಮಸ್ತೆ. ಅಪ್ಪಾಜಿ, ಇದು ನಿಮ್ಮ ಹೆಸರೇನು, ಇದು ಯಾವ ಊರು? ಇದು ತಲಗುಂದ ಅಂತ, ನಮ್ಮ ಹೆಸರು ಭೈರಪ್ಪ ಅಂತ. ಇದು ಕೋಲಾರ ಜಿಲ್ಲೆ, ಕೋಲಾರ ತಾಲೂಕು ಬರುತ್ತಲ್ವಾ? ಸರಿ ಅಪ್ಪಾಜಿ, ಇದು ಬೀನ್ಸ್ ಬೆಳೆನ ಹಾಕಿದ್ದೀರಾ, ತುಂಬಾನೇ ಹೆಲ್ತಿಯಾಗಿ ಬಂದಿದೆ, ಅದ್ಭುತವಾಗಿ ಬೆಳೆದಿದ್ದೀರಾ. ತುಂಬಾ ಡಿಮ್ಯಾಂಡ್ ಇರೋ ತರಕಾರಿ ಅಲ್ವಾ? ತುಂಬಾ ಚೆನ್ನಾಗಿ ಬೆಳೆದಿದ್ದೀರಾ. ಪ್ರತಿಯೊಂದಕ್ಕೂ ಬೇಕಾಗಿರೋದು. ಹೌದು, ಬೇಕಾಗಿರೋದು. ಹೌದು ನೋಡಿ, ನಮ್ ಸಿಟಿ ಕಡೆ ಕೆಜಿ 100 ರೂಪಾಯಿ ಹಂಗ್ ಮಾರ್ತಾರೆ. ಇವಾಗ ನೀವು ಟೋಟಲ್ ಎಷ್ಟು ಎಕರೆ ಹಾಕಿದ್ದೀರಾ ಇದು ಬೀನ್ಸ್ ನ? ಈಗ 3/4 ಎಕರೆ ಐತಮ್ಮ. 3/4 ಎಕರೆ ಹಾಕಿದ್ದೀರಾ. ಈಗ ಕಟಾವ್ ಮಾಡ್ತಾ ಇದ್ದೀರಾ. ಇದು ಎಷ್ಟನೇ ಸಲ ಕಟಾವ್ ಆಗ್ತಾ ಇದೆ? ತುಂಬಾ ಚೆನ್ನಾಗಿ ಬೆಳೆನ ಬೆಳೆದಿದ್ದೀರಾ. ಇಷ್ಟು ಚೆನ್ನಾಗಿ ಬೆಳೆನ ಬೆಳೆಯಕ್ಕೆ ನೀವ್ ಯಾವ ರೀತಿ ಕ್ರಮ ತಗೊಂಡ್ರಿ? ಫಸ್ಟ್ ಉಳುಮೆ ಮಾಡಿದ್ರಿ, ಆಮೇಲೆ ಇದು ತಿಪ್ಪೆ ಗೊಬ್ಬರ ತಕೊಂಡ್ಬಂದು ಎಲ್ಲ ಚೆಲ್ಲಿ ತಿರುಗಿ ಮತ್ತೆ ಉಳುಮೆ ಮಾಡಿ ತಿಪ್ಪೆ ಗೊಬ್ಬರ ಹಾಕ್ತೀರಾ? ಹೌದು, ಹಾಕ್ಬೇಕು. ಯಾಕಂದ್ರೆ ಉಳುಮೆ ಮಾಡಿ ಆಮೇಲೆ ಅದು ಹಾಕಿದ್ರೇನೆ, ಇಲ್ಲ ಅಂದ್ರೆ ಬೆಳೆ ಚೆನ್ನಾಗಿ ಬರಲ್ಲ. ಆಮೇಲೆ ತಿರ್ಗಾ ಮಾಮೂಲಿ ಐತಲ್ಲ ಮೂಟೆ ಗೊಬ್ಬರ, ಅದು ತಗೊಂಡ್ಬಂದು ಹಾಕಿ ಮಾಡ್ತೀರಾ. ಇದು ಇದು ಎಲ್ಲ ಬೆಡ್ಡಿಂಗ್ ಎಲ್ಲ ಮಾಡ್ತೀರಾ? ಇಲ್ಲ ಜನಗಳ ಕೈಯಲ್ಲಿ ಹಾಕ್ಸಿದ್ರೆ ಅವರು ಹಾಕೊಡ್ತಾರೆ, ಇಲ್ಲ ಅಂದ್ರೆ ಟ್ರ್ಯಾಕ್ಟರ್ ನಲ್ಲಿ ಓಡಿಸ್ತೀರಾ. ಆಮೇಲೆ ಅವರೇ ಬಂದು ಪೇಪರ್ ಎಲ್ಲ ಅವರೇ ಹಾಕೊಡ್ತಾರೆ ಪೇಪರ್ ಎಲ್ಲಾನು. ಅದು ಇದು ಜನಗಳು ಬರ್ತಾರಲ್ಲ, ಅವರೇ ಹಾಕಿದ್ರೆ ಅವರೇ ಬಂದ್ ಹಾಕ್ತಾರ. ಟ್ರ್ಯಾಕ್ಟರ್ ನಲ್ಲಿ ಓಡಿಸಿದ್ರು ಕೂಡ ಅವರೇ ಬರ್ಬೇಕು ಪೇಪರ್ ಹಾಕಕ್, ಜನ ಹಾಕ್ಬೇಕು, ಟ್ರ್ಯಾಕ್ಟರ್ ನಲ್ಲಿ ಹಾಕಕ್. ಹೌದಾ, ಸರಿ. ಇದು ಈ ಬೆಳೆ ಇವಾಗ ನೀವು ಎಷ್ಟು ತಿಂಗಳ ಬೆಳೆ ಅಂತ ಹೇಳಿದ್ದು? ಎಷ್ಟು ತಿಂಗಳಾಗಿದೆ? ಈಗ 2.5 ತಿಂಗಳಾಗಿದೆ. ಕಟಾವು 2 ಸಲ ಆಗಿದೆ. ಎಷ್ಟು ದಿನಕ್ಕೊಂದ್ಸಲ ಕಟ್ ಮಾಡ್ತೀರಾ ಅಪ್ಪಾಜಿ? ಇದು ಒಂದು 4 ದಿವಸ 5 ದಿವಸ ಆಗುತ್ತೆ. 4 ದಿನಕ್ಕೊಂದ್ಸಲ 5 ದಿನಕ್ಕೊಂದ್ಸಲ ಕಟಾವ್ ಮಾಡ್ತಾ ಇರಬೇಕು. ಪರವಾಗಿಲ್ಲ. ಇವಾಗ ಇದು ಹಾಕಿದೀರಾ ಅಲ್ವಾ, ಈ ಒಂದು ಗಿಡ ನೀವು ಎಲ್ಲಿಂದ ತಂದ್ರಿ? ಇದು ಸೀಡ್ ಹಾಕ್ತೀರಾ, ಬೀಜನ ಹಾಕ್ತೀರಾ? ಬೀಜ ಹಾಕ್ತೀರಾ? ಎಲ್ಲಿಂದ ತಂದ್ರಿ? ಇದು ಔಷಧಿ ಅಂಗಡಿ, ಕೋಲಾರದಲ್ಲಿ ಗೌಂಡ್ ಅಂಗಡಿ ಐತೆ. ಹೌದಾ, ಕೋಲಾರದಿಂದ ತರ್ತೀರಾ?
ಯಾವ್ದು ಬೀಜ ಅಂತ ಹೇಳಕ್ ಆಗತ್ತಾ? ಬೀಜ ತೋರಿಸಿ, ಆಮೇಲೆ ತೋರಿಸಿ, ನಮ್ಮ ವೀಕ್ಷಕರಿಗೆ ಹಾಕ್ತಿವಿ ನಾವು. ಅಲ್ಲಿ ಇದೆ, ಅದು ನೋಡ್ತೀನಿ ಬೇಕಾದ್ರೆ. ಸರಿ. ಗೊಬ್ಬರಗಳೆಲ್ಲ ಯಾವ ರೀತಿಯಾದಂತ ಗೊಬ್ಬರಗಳನ್ನ ಕೊಟ್ರಿ? ಇದು DAP, ಆಮೇಲೆ ಇಂಡಿ, ಆಮೇಲೆ 10-26, 20-20 ಈ ತರ ಕೊಡ್ತಾ ಇರ್ತೀರಾ? ತಿರ್ಗಾ ಅದು ಹಾಕಿದ ನಂತರ ಡ್ರಿಪ್ ಗೊಬ್ಬರ ತಗೊಂಬಂದು, ಅದು ಬೇರೆ ಒಂಥರ ಇದು ಹೀರೆ ಬರ್ತದ ನೋಡಿ, ಆ ತರ ಪೌಡರ್ ಬರ್ತದ, ನೀರಲ್ಲಿ ಇದ್ ಮಾಡಿ ಮಿಕ್ಸ್ ಮಾಡಿ ಡ್ರಿಪ್ ಅಲ್ಲಿ ಕೊಡ್ತೀರಾ? ಡ್ರಿಪ್ ಅಲ್ಲಿ ಕೊಡ್ಲೇಬೇಕು. ಇನ್ನ ಮೂಟ್ ಗೊಬ್ಬರ ಇದಕ್ಕೆ ಹಾಕಕ್ಕಾಗಲ್ಲ, ಇದು ಬೆಡ್ಡಿಂಗ್ ಆದ್ಮೇಲೆ ಡ್ರಿಪ್ ಅಲ್ಲೇ ಕೊಡ್ತಾ ಇರ್ಬೇಕು. ಬರೀ ನೆಲದ ಮೇಲೆ ನಾಟಿ ಮಾಡಿದ್ರೆ ಅದಕ್ಕೆ ಬೇಕಾದ್ರೆ ಹಾಕೊಂಡು ಮಣ್ಣೆಲ್ಲ ಮುಚ್ಕೊಂಡ್ಬೋದು, ಇದ್ರಲ್ಲಿ ಮಾಡಕ್ಕಾಗಲ್ಲ. ಅದಕ್ಕೆ ಡ್ರಿಪ್ ಗೊಬ್ಬರ ತಗೊಂಬಂದು ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು, ಇದು ಪಂಪಿಂದ ನಾವು ಔಷಧಿ ಹೊಡಿತೀರಲ್ಲ, ಅದರಿಂದ ಹಾಕಿ ಬಿಡ್ತೀವಿ, ಸೀದಾ ನೀರಲ್ಲಿ ಹೋಗಿ ಸೂಪರ್ ಅಪ್ಪಾಜಿ. ಬನ್ನಿ ಮಾತಾಡ್ಕೊಂಡು ಹೋಗೋಣ. ಈಗ ನೀವು ಬೀಜ ಹಾಕಿದ್ರಿ, ಎಷ್ಟು ದಿವಸಕ್ಕೆ ಮೊಳಕೆ ಬರುತ್ತೆ ಅದು? ಅದು 5 ದಿವಸಕ್ಕೆ ಬಂದ್ಬಿಡುತ್ತೆ. 5 ದಿವಸಕ್ಕೆ ಬಂದ್ಬಿಡುತ್ತೆ ಮೊಳಕೆ. ಸರಿ. ಆಮೇಲೆ ಇವಾಗ ಹಂತ ಹಂತವಾಗಿ ಗೊಬ್ಬರ ಹೆಂಗ್ ಕೊಡ್ತಾ ಹೋಗ್ತೀರಾ? ಇದು ಗೊಬ್ಬರ ಅಂದ್ರೆ ಈ ಮೊಳಕೆ ಬರುತ್ತೆ ನೋಡು, ಅವಾಗ ಸ್ವಲ್ಪ ಸ್ವಲ್ಪನೇ 15 ದಿವಸಕ್ಕ 8 ದಿವಸಕ್ಕ ಸ್ವಲ್ಪ ಸ್ವಲ್ಪ ಬಿಟ್ಕೊಬೇಕು. ಆಮೇಲೆ ಇದು ಸ್ವಲ್ಪ ಹೂವು ಅದು ಆತದ ನೋಡು, ಅವಾಗ 8 ದಿವಸಕ್ಕೆ ಒಂದ್ಸರಿ ಡ್ರಿಪ್ ಗೊಬ್ಬರ ತಗೊಂಬಂದು ಬಿಡ್ಬೇಕು. ಹೂವು ಎಷ್ಟು ದಿವಸಕ್ಕೆ ಬರಕ್ ಸ್ಟಾರ್ಟ್ ಆಗುತ್ತೆ? ಇದು ಆಗುತ್ತೆ 20 ದಿವಸ ಆಗುತ್ತೆ. 20 ದಿವಸ ತಿಂಗಳಕ ಇದು ಬುಡದಲ್ಲೇ ಬರ್ತದ. ಹೌದಾ? ಬುಡ್ನಿಂಕ ಸ್ಟಾರ್ಟ್. ಇದು ಕಟಾವು ಯಾವಾಗ ಸ್ಟಾರ್ಟ್ ಆಗುತ್ತೆ? ಕಟಾವು ಆಗುತ್ತೆ 2.5 ತಿಂಗಳು ಆಗ್ತದೆ. 2.5 ತಿಂಗಳು ಬೀಜ ಹಾಕಿದ್ದು ಕರೆಕ್ಟ್ ಆಗಿ 2.5 ತಿಂಗಳಿಗೆ ಬೆಳೆ ಸ್ಟಾರ್ಟ್ ಆಗುತ್ತೆ. ಬರ್ತದೆ. ಸರಿ ಸರಿ. ಬೆಳೆ ಸ್ಟಾರ್ಟ್ ಆಗಿದ್ಮೇಲೆ 5 ದಿವಸಕ್ಕೆ ಒಂದ್ಸಲ 4 ದಿವಸಕ್ಕೆ ಒಂದ್ಸಲ ನೀವು ಕಟಾವ್ ಮಾಡ್ತಾ ಇರ್ತೀರಾ? ಅಪ್ಪಾಜಿ ಎಷ್ಟು ದಿವಸಕ್ಕೆ ಒಂದ್ಸಲ ನೀರ್ ಕೊಡ್ತೀರಾ? ದಿವಸ ಹಾಕ್ಬೇಕು. ಈಗ ಬೇಸಿಗೆ ಅಲ್ಲ, ದಿನ ಬಿಟ್ಟು ಒಂದಿನ ಹಾಕ್ಬೇಕು. ಮಳೆಗಾಲ ಅಂದ್ರೆ ಒಂದು 4 ದಿವಸಕ್ಕೆ 5 ದಿವಸಕ್ಕೆ ಹಾಕ್ಬೋದು. ಈಗ ಬೇಸಿಗೆನಲ್ಲಿ ದಿನ ಬಿಟ್ಟು ದಿನ ಹಾಕ್ತೀರಾ? ಸರಿ ಸರಿ ಅಪ್ಪಾಜಿ. ಇವಾಗ ಇದು ನೀವು ಕಟ್ ಮಾಡಿದಿರಲ್ಲ, ಇದೆಲ್ಲ ಯಾವ ಮಾರ್ಕೆಟ್ಗೆ ಹಾಕ್ತೀರಾ? ಇದು ಕೋಲಾರ ಮಾರ್ಕೆಟ್. ಕೋಲಾರಕ್ಕೆ ಹಾಕ್ಬಿಡ್ತೀರಾ? ಅಂದ್ರೆ ನೀವು ಲೇಬರ್ಸ್ ಇಟ್ಕೊಂಡು ಕಟ್ ಮಾಡ್ಸೋದಲ್ವಾ ಡೈಲಿ? ಲೇಬರ್ಸ್ ಎಲ್ಲ ಇದಾರೆ ಇಲ್ಲಿ? ಸಿಗ್ತಾರೆ. ಲೇಬರ್ಸ್ ಗೆಲ್ಲ ಯಾವ ತರ ಏನು ಅಂತ? ಇದು ಅವ್ರಿಗೆ ಬೆಳಿಗ್ಗೆ ಬಂದ್ ಹೋದ್ರಲ್ಲ 200 ರೂಪಾಯಿ ಕೊಡ್ಬೇಕು ಒಬ್ಬ. ಸಾಯಂಕಾಲ ಮಾಡಿದ್ರೆ 450 ಕೊಡ್ಬೇಕು. ಹೌದಾ? ಸಾಯಂಕಾಲ ಅಂದ್ರೆ 5 ಗಂಟೆ ಮಾಡ್ತಾರೆ. 450 ಕೊಡ್ಬೇಕು. ಹೌದಾ? ಸರಿ ಸರಿ. ಅಂದ್ರೆ ಇವಾಗ ನೀವೇ ಹೋಗಿ ಕೋಲಾರಕ್ಕೆ ಹಾಕ್ತೀರಾ, ಇಲ್ಲ ಅವರೇ ಬಂದು ತಗೊಂಡ್ ಹೋಗ್ತಾರಾ? ನೀವು ಡೈರೆಕ್ಟ್ ಮಾರ್ಕೆಟ್ಗೆ ಹಾಕ್ತೀರಾ? ನಾವೇ ಆಟ ಏನೋ ಮಾಡ್ಕೊಂಡು ಅದ್ರಲ್ಲಿ ಹಾಕೊಂಡು ಹೋಗ್ಬೇಕು. ಹೌದಾ? ಸರಿ ಅಪ್ಪಾಜಿ. ಈಗ ನಿಮ್ಗೆ ಇದು ಬೀನ್ಸು ನಿಮ್ಮ ತೋಟದಲ್ಲಿ ರೇಟ್ ಎಷ್ಟು ಸಿಗ್ತಾ ಇದೆ ನಿಮ್ಗೆ? ಇದು ನಮಗೆ ಮೊನ್ನೆ 25-26 ಹೋಗಿದೆ, ಈಗೇನೋ 35 ಅಂತ ಇದ್ದಾರೆ. ಈಗ 35 50 ಹೌದಾ? ನೋಡಿ, ನಮಗ್ 100 ರೂಪಾಯಿ ಹಾಕ್ತಾರೆ ಸಿಟಿದಲ್ಲಿ. 50 ಮಾತ್ರ. ನೋಡಿ ರೈತರು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತೀರಾ ನೀವು, ಎಷ್ಟು ಚೆನ್ನಾಗಿ ಬೆಳೆದಿದ್ದೀರಾ, ನೋಡಕ್ಕೆ ಖುಷಿ ಆಗ್ತಾ ಇದೆ ನನಗೆ. ರೈತರಿಗೆ ಸಿಗ್ಬೇಕು ಬೆಲೆ, ಹೆಚ್ಚಾಗಿ ಸಿಗ್ಬೇಕು. ಹಿಂಗೆ ಏನ್ ಮಾಡ್ತೀಯಮ್ಮ, ಇವಾಗ ಅಲ್ಲಿ ಮಾರ್ಕೆಟ್ ಮಾಡಿದ್ದಾರಲ್ಲ ಅವರು ಅಂಗಡಿ, ಅವ್ರಿಗೆ ಬೇಕು, ಕೂಲಿಯವ್ರಿಗೆ ಬೇಕು, ಮಧ್ಯವರ್ತಿಗಳಿಗೆ ಬೇಕು, ಅವ್ರಿಗೆಲ್ಲ ಬೇಕಲ್ಲ. ನೋಡಿ, ಏನು ಬೆಳಿದೇನೆ ಮಧ್ಯವರ್ತಿಗಳು ದೊಡ್ಡವ್ರು ಆಗ್ತಾ ಇದಾರೆ. ಕಷ್ಟಪಟ್ಟು ಹಗಲು ರಾತ್ರಿ ರೈತರು ದುಡಿತಾರೆ. ಸ್ವಲ್ಪ ಹೂವು ಹಾಕಿದ್ರೆ ನಮ್ಗೆ ಮೊನ್ನೆ ಹಬ್ಬ ಟೈಮಲ್ಲಿ ಮೊನ್ನೆ 60-70 ಹೋಯ್ತು. ಅವ್ರು ಮಾಡ್ತಾರೆ 100 ರೂಪಾಯಿ ಮಾಡ್ತಾರೆ. ಹೌದು, ನಾವು 150-200 ಕೊಟ್ಟು ತಗೊಂಡಿದ್ದೀವಿ. ಅವರು 100 ರೂಪಾಯಿ ಮಾಡ್ತಾರೆ, 100-150. ಅದ್ರಕ್ ಮೊದ್ಲು ನಾವ್ 8 ದಿವಸಕ್ಕೆ ಮೊದ್ಲು ಹಾಕಿದ್ರೆ 30-40. ಹೌದಾ? ನಮ್ಗೇನು ಸಿಕ್ಕಲ್ಲ, ಅವ್ರಿಗೆ ಲಾಭ. ಹೌದು ಹೌದು, ನಿಜಾನೇ. ನೀವು ರೈತಾಪಿ ಕುಟುಂಬದವರೇನಾ? ಹೌದಮ್ಮ. ಯಾವ ರೀತಿಯಾದಂತ ಬೆಳೆಗಳನ್ನ ಬೆಳಿತೀರಾ ನೀವು? ಅಮ್ಮ, ನಾವು ಈಗ ಇದು ಐಶ್ವರ್ಯ ಹೂವು ಹಾಕ್ತೀರಿ, ಸೆಂಟಲ್ ಹಾಕಿದ್ದೀರಾ? ಈಗ ಚೆಂಡು ಇವೆಲ್ಲ ಬೆಳಿತೀರಿ. ಇದು ಬೀನ್ಸ್ ಬೆಳಿತೀರಾ? ಸರಿ ಅಪ್ಪಾಜಿ. ನೀವು ಮೊದ್ಲಿಂದಾನು ಮೂಲತಃ ರೈತಾಪಿ ಕುಟುಂಬದವರೇ? ಹೌದಮ್ಮ. ಸರಿ. ಎಷ್ಟು ಎಕರೆ ಇದೆ ನಿಮ್ದು? ಒಂದೆಲ್ಲ ಒಂದು 3-4 ಎಕರೆ ಇದೆ. ಸೂಪರ್ ಬಿಡಿ. 3-4 ಎಕರೆ ಅಂದ್ರೆ ನಾವು ಒಬ್ಬಂದೆಲ್ಲ, ನಾವು 6 ಜನ ಇರೋದು. ಹೌದಾ? ಹೆಂಗೋ ಎಲ್ಲ ಒಟ್ಟಾಗಿ ಮಾಡ್ತಿದ್ದೀರಲ್ಲ, ಸಂತೋಷ. ನೀವು ಬೆಳೆನ ಬೆಳಿತಾ ಇದ್ದೀರಾ? 3 ಜನನೇ ಮಾಡ್ತಾ ಇರೋದು, ಬೆಳೆ ಮಾಡ್ತಾ ಇರೋದು. ಇನ್ನು 3 ಜನ ಡ್ಯೂಟಿನಾಗಿದ್ದಾರೆ. ಒಬ್ಬನು ಸಾಫ್ಟ್ವೇರ್ ಇಂಜಿನಿಯರ್ ತಮ್ಮ. ಹೌದಾ? ನೀವೇನ್ ಓದಿದ್ದೀರಾ ಅಪ್ಪಾಜಿ? ನಾವು ಯಾವ್ದು 7ನೇ ಕ್ಲಾಸ್ ಹೋಗಿದ್ದೀವಿ. ಹೌದಾ? ಸಂತೋಷ, ಪರವಾಗಿಲ್ಲ. ಒಬ್ಬನು ಮೇಸ್ಟ್ರು ಇರ್ತಾನೆ, ನಮ್ಮ ಅಣ್ಣ ಒಬ್ರು ಎಲ್ರು ದೊಡ್ಡವರು, ಅವ್ರು ಎಲೆಕ್ಟ್ರಿಕಲ್ ಇಂಜಿನಿಯರ್. ಹೌದಾ? ಸರಿ. ಈ ಬೆಳೆ ಇಷ್ಟು ಚೆನ್ನಾಗಿ ಬಂದಿದೆ. ಈ ಒಂದು ಬೀನ್ಸ್ ಬೆಳೆಗೆ ಯಾವ್ಯಾವ ರೋಗಗಳು ಬರ್ಬೋದು ಅಪ್ಪಾಜಿ? ಇದಕ್ಕೆ ಏನೇನ್ ರೋಗ ಬರ್ತದ ನೋಡ, ಎಲೆ ಎಲ್ಲ ತಗೊಂಡ್ ಹೋಗ್ತೀರಿ, ಇದನ್ನ ತೋರ್ಸಿದ್ರೆ ಅದೇನೋ ಒಂಥರ ಕಾಪಿ ಒಂಥರ ಇದು ನೋಡ, ಅದು ರೋಗನೇ. ಅದು ತಗೊಂಡೋಗಿ ತೋರ್ಸಿದ್ರೆ ಅವರು ಕೊಡ್ತಾರೆ. ಮೊನ್ನೆ ಫಸ್ಟ್ ಒಂದ್ಸರಿ ಬಂದಿತ್ತು ನೋಡಿ, ಕಂಟ್ರೋಲ್ ಆಯ್ತು. ಇದೇನೋ ಒಂಥರ ಕಾಪಿ ರೋಗ ಅಂತಾರ. ಇದು ಕಾಪಿ ರೋಗ ಅಂತ. ಅದನ್ನ ಅದಕ್ಕೆ ತಗೊಂಡ್ ಕೊಡ್ತಾರ, ಅದು ತಗೊಂಬಂದ್ ಹೊಡಿಬೇಕಮ್ಮ. ಇವಾಗ ಅದನ್ನ ತಗೊಂಡ್ ಹೋಗ್ಬೇಕು. ಹೌದಾ? ಇದು ಬಂದ್ರೆ ಏನು ಬೆಳೆ ಸ್ವಲ್ಪ ಇದು ಇಳುವರಿ ಕಮ್ಮಿ ಆಗುತ್ತೆ? ಇಳುವರಿ ಕಮ್ಮಿ ಅಲ್ಲಮ್ಮ, ಗಿಡ ಎಲ್ಲ ಒಣಗ್ಬಿಡ್ತದ, ಈ ತರ ಆಗ್ಬಿಡ್ತದ.
ಎಲ್ಲ ಕಂಪ್ಲೀಟ್ ಆಗಿ ಒಣಗೋಗ್ಬಿಡುತ್ತೆ. ಓ ಇದ್ದಕ್ಕಿದ್ದಂಗೆ ಕಟ್ ಆಗ್ಬಿಡುತ್ತೆ. ಆತ ನೋಡಿ ನೋಡಮ್ಮ ಎಲ್ಲ ಹಿಂಗೆ ಒಣಗ್ ಬಿಡ್ತದಲ್ಲ ಪೂರ್ತಿ ಕೆಳಗಿನಿಂದ ಮೇಲ್ವರೆಗೂ ಅದೇ ಆಗ್ಬಿಡುತ್ತೆ. ಆಮೇಲೆ ಹೂವನು ಇರಲ್ಲ, ಕಂಟ್ರೋಲ್ ಬರಲ್ಲ, ಎಲ್ಲ ಉದ್ರಿ ಬಿಡ್ತದ. ಹೌದಾ? ಇದನ್ನ ನಾವ್ ಇವಾಗ ಔಷಧಿ ಎಲ್ಲ ಹೊಡ್ಕೊಂಡು ಇದ್ ಮಾಡಿದ್ರೆ ಮೇಲೆ ಹೋಗ್ದಿರಾನು ಕಂಟ್ರೋಲ್ ಅದೇನು ಆಗಲ್ಲ, ಅದು ಹಂಗೆ ಇರ್ತದ. ಮೇಲೆ ಇವಾಗ ಈ ಕಡೆ ಇದೆಯಲ್ಲ ಆ ಮೇಲೆ ಹೋಗ್ದಿರಾ ಅಲ್ಲೇ ಕಂಟ್ರೋಲ್ ಆಗುತ್ತೆ. ಸರಿ ಅಪ್ಪಾಜಿ, ಆಯ್ತು. ಯಾವ ಔಷಧಿಗಳನ್ನ ಬಳಸ್ತೀರಾ ಅಂತ ಹೆಸರುಗಳು ನನ್ಗೆ ಆಮೇಲೆ ಹೇಳಿ. ನಾನು ವೀಕ್ಷಕರೇ ಅದನ್ನ ನಾನು ವಿಡಿಯೋದಲ್ಲಿ ನಾನು ಅಟ್ಯಾಚ್ ಮಾಡ್ತೀನಿ, ಯಾವ ಒಂದು ಔಷಧಿಗಳು ಅಂತ. ತಗಲ್ತು 3/4 ಎಕರೆ ಹಾಕಿದ್ದೀರಾ ಬೀನ್ಸ್. ಎಷ್ಟು ವೆಚ್ಚ ತಗಲ್ತು ನಿಮ್ಗೆ? ಎಷ್ಟು ಖರ್ಚಾಯ್ತು ಅಂತ? ಒಂದ್ 20,000 ಖರ್ಚು ಬಂದೈತೆ. ಇನ್ನು ಇದು ಲಾಸ್ಟ್ ಆಗೋವಾಗ ಎಲ್ಲ ಒಂದ್ 30 ಕನ್ಕಂತ ಬರುತ್ತೆ. ಅವಾಗ ಔಷಧಿಗಳು ಕೊಡ್ಬೇಕು, ಡ್ರಿಪ್ಸ್ ಅಲ್ಲಿ ಗೊಬ್ಬರ ಕೊಡ್ಬೇಕು. ಸರಿ, ಔಷಧಿ ಒಂದ್ಸರಿ ಇದಕ್ಕ ಹೋಗ್ಬೇಕಂದ್ರೆ 1,500 2,000 ಆಗುತ್ತೆ. ಅಂದ್ರೆ ಇವಾಗ 20,000 ರಿಂದ 30,000 ಅಂದ್ರಲ್ಲ, ಏನೇನ್ ಖರ್ಚಾಗುತ್ತೆ? ಇದಕ್ಕೆ ಪೇಪರ್, ಮಲ್ಚಿಂಗ್ ಪೇಪರ್ಗೆ ಆಗತ್ತೆ, ಆಮೇಲೆ ಇದು ದಾರಕ್ಕೆ ಆಗುತ್ತೆ, ಆಮೇಲೆ ಈ ಕೋಲುಗಳಿಗೆ ಕೋಲುದು ಎಲ್ಲ ಲೆಕ್ಕ ಹಾಕಿದ್ರೆ ಜಾಸ್ತಿ ಬರ್ತದ. ನಮ್ಮ ಹತ್ರ ಇತ್ತು, ಅದನ್ನೆಲ್ಲ ಬಿಟ್ಟು ಹೇಳ್ತಾ ಇದ್ದೀನಿ. ಇವಾಗ ಒಬ್ಬ ರೈತರು ಬೀನ್ಸ್ ಬೆಳಿಬೇಕು ಅಂದ್ರೆ 1 ಎಕರೆಗೆ ಬೆಳಿಬೇಕು ಅಂದ್ರೆ ಎಷ್ಟು ಖರ್ಚಾಗ್ಬೋದು ಅಂತ? ಒಂದು 50,000 ಖರ್ಚು ಬರುತ್ತೆ. ಯಾಕಂದ್ರೆ ಇದು 25 ರೂಪಾಯಿ ಒಂದ್ ಕಡ್ಡಿ ತಂಗೂಸಿ ಎಲ್ಲ ಲೆಕ್ಕ ಹಾಕಂದ್ರೆ ಒಂದ್ 50,000 ಖರ್ಚು ಬರ್ತದೆ. ಫಸ್ಟ್ ಸ್ಟಾರ್ಟಿಂಗ್ ನಿಂಗೆ ಇದ್ ಮಾಡ್ಕಿದ್ರೆ 50,000 ಪಕ್ಕ ಖರ್ಚು. ಕೋಲು, ದಾರ ಮತ್ತೆ ಇದು ಒಂದ್ ಎಕರೆಗೆ ಉಳುಮೆ ಮಾಡ್ಬೇಕಂದ್ರೆ 50,000 ಖರ್ಚು ಬರುತ್ತೆ. ಸರಿ ಅಪ್ಪಾಜಿ, ಇವಾಗಿನ ಮಾರ್ಕೆಟ್ ರೇಟ್ ನೀವ್ ಹೇಳಿದ್ರಿ ಕೆಜಿ 35 ರೂಪಾಯಿ ಇದೆ ಅಂತ. ನಿಮ್ ಪ್ರಕಾರ ಇವಾಗ ಎಷ್ಟು 2 ಕಟಾವ್ ಆಗಿದೆ ಇದು? ನಿಮ್ಗೇನ್ ಲಾಭ ಸಿಗತ್ತಾ? ಇನ್ನು ಕಟಾವ್ ಮಾಡೋದು ಜಾಸ್ತಿ ಇದೆ? ಸಿಗುತ್ತೆ. ಇದು ಹಳೇದು ಹಾಕಿರೋದು ಬೆಡ್ಕ ಈಗ ಒಂದ್ 20,000 ಖರ್ಚು ಬಿದ್ದಿದೆ. ಪರವಾಗಿಲ್ಲ. ಹಂಗಾದ್ರೆ ಹಳೆ ಬೆಡ್ಡಲ್ಲೇ ನೀವು ಇದನ್ನ ಬೆಳೆದಿದ್ರ, ಆದ್ರೂ ನೋಡಿ ಚೆನ್ನಾಗ್ ಬಂದಿದೆ, ತುಂಬಾ ಚೆನ್ನಾಗ್ ಬಂದಿದೆ ಅಪ್ಪಾಜಿ. ಇವಾಗ ಇದು ಈ ಗಿಡ ಹಾಕಿದಿರಲ್ಲ, ಎಷ್ಟು ದಿವಸದವರೆಗೂ ಕೊಯ್ಬಹುದು ಅಂತ? ಇದು ಇನ್ನೊಂದು 20 ದಿವಸ ಇರ್ತದೆ. ಇನ್ನು 20 ದಿವಸ ಇರುತ್ತೆ. ಇದು ರೋಗ ಇದೆಯಲ್ಲ, ಅದನ್ನ ಕಂಟ್ರೋಲ್ ಮಾಡ್ಕೊಂಡ್ರೆ ಇರ್ತದ, ಇಲ್ಲಾಂದ್ರೆ ಎಲ್ಲ ಇನ್ನೊಂದು 15 ದಿವಸದ ಹೋಗ್ಬಿಡ್ತದ. ಅಂದ್ರೆ ಇದು ಒಟ್ಟಾರೆ ಬೆಳೆ ಎಷ್ಟು ತಿಂಗಳು ಇರುತ್ತೆ ಹಂಗಾದ್ರೆ? ಎಷ್ಟು ತಿಂಗಳ ಬೆಳೆ ಬಂದ್ಮೇಲೆ 1 ತಿಂಗಳ ಇರುತ್ತೆ. ಕಂಟಿನ್ಯೂಸ್ ಆಗಿ ಬೆಳೆ 1 ತಿಂಗಳು ಕೊಯ್ಯೋದಷ್ಟೇ. ಇದು ಜಾಸ್ತಿ ನಮ್ ಕಟಾವ್ ಸಿಕ್ಕೋದು ಒಂದು 3 ಕೊಯ್ಲು 4 ಕೊಯ್ಲು ಸಿಕ್ಕುತ್ತೆ. ಆಮೇಲೆ ಸ್ವಲ್ಪ ಕಡಿಮೆ ಸಿಗುತ್ತೆ. ಅಂದ್ರೆ ಅಮ್ಮಮ್ಮ ಅಂದ್ರೆ ಇದು ಬೀಜ ಹಾಕ್ದಾಗಿಂದ ಬೆಳೆ ಕೊನೆವರೆಗೂ 4 ತಿಂಗಳು ಬೆಳೆನಾ ಇದು? 4 ಬರುತ್ತೆ. 3 ರಿಂದ 4 ತಿಂಗಳು ಬರುತ್ತೆ ಬೆಳೆ. ಸರಿ ಅಪ್ಪಾಜಿ, ಅಂದ್ರೆ ಇವಾಗ ನೋಡುವಂತ ರೈತರಿಗೆ ಬೀನ್ಸ್ ಅನ್ನ ಹಾಕಿ ಸಕ್ಸಸ್ ಆಗ್ಬೋದು, ಲಾಭನ ಕಂಡ್ಬೋದಾ? ಪರವಾಗಿಲ್ಲ, ಅಷ್ಟೊಂದು ಖರ್ಚು ಬರಲ್ಲ, ಓವರ್ ಬರಲ್ಲ, ಕಡಿಮೆನೆ ಖರ್ಚು. ಹೌದು. ಈ ಕ್ಯಾಪ್ಸಿಕಮ್, ಟೊಮೊಟೊ ಆ ತರದಕ್ಕೆಲ್ಲ ಹೋಲ್ಸ್ಕೊಂಡ್ರೆ ಒಂದು 50-60 ರೇಟ್ ಇದ್ರೆ ಪರವಾಗಿಲ್ಲ ರೈತರಿಗೆ. ಯಾಕಂದ್ರೆ ಕೂಲಿ ಕೊಡ್ಬೇಕಲ್ಲ, ಬಿಡಿಸೋದು ನಿಧಾನ. ನೆನ್ನೆ ಇವತ್ತು ಬೆಳಿಗ್ಗೆ ಅದು ಬಿಡಿಸಿದ್ದಲ್ಲ, ನೆನ್ನೆ ಸಾಯಂಕಾಲ ಬಂದು ಬಿಡಿಸಿ ಆಮೇಲೆ ಬೆಳಿಗ್ಗೆ 2 ಮೂಟೆ ಬಿಡಿಸಿರೋದು. ಹೌದಮ್ಮ, ನೆನ್ನೆ ಮಧ್ಯಾಹ್ನ 3 ಗಂಟೆಗೆ ಬಂದ್ರು, ಅವಾಗ ಬಿಡಿಸ್ಬಿಟ್ಟು ಹೋಗಿ ತಿರುಗಿ ಮತ್ತೆ ಬೆಳಿಗ್ಗೆ ಬಂದು ಬಿಡಿಸಿದ್ದು. ಬೆಳಿಗ್ಗೆ ಅಷ್ಟು ಬಿಡಿಸಕ್ಕಾಗಲ್ಲ ಅನ್ಕೊಂಡೆ ನಾನು, ಇಷ್ಟು ಬೇಗ ಬಿಡಿಸಿದ್ರು 9 ಗಂಟೆ ಒಳಗಡೆ ಅಂತ. ಅಪ್ಪಾಜಿ, ಇದು ಕಟ್ ಮಾಡಿದ್ದು ಹೋಗಿ ನೀವು ಮಾರ್ಕೆಟ್ಗೆ ಹಾಕ್ತೀರಾ ಅಲ್ವಾ? ಸರಿ, ನೀವೇ ತಗೊಂಡೋಗಿ ಕಟ್ ಮಾಡಿ ಮೂಟೆ ಮಾರ್ಕೆಟ್ಗೆ ಹಾಕ್ತೀರಾ? ಅಪ್ಪಾಜಿ, ಈಗ ನೋಡೋಂತ ನಮ್ ರೈತರಿಗೆ ಬೀನ್ಸ್ ಬೆಳೆಯೋದ್ರಿಂದ ಲಾಭ ಸಿಗುತ್ತಾ? ನಷ್ಟ ಏನಿಲ್ಲ? ನಷ್ಟ ಏನ್ ಬರಲ್ಲ, ಖರ್ಚು ಕಡಿಮೆನೆ ಈ ಬೀನ್ಸ್ ಪರವಾಗಿಲ್ಲ. ನಾವು ಯಾತರ ಬೆಳೆ ಮಾಡಿದ್ರೆ ಆತರ ಸಿಗುತ್ತೆ, ಇಲ್ಲ ಅಂದ್ರೆ ನಾವು ಬೇಕಾ ಬಿಟ್ಟು ಮಾಡಿದ್ರೆ ಏನ್ ಸಿಗುತ್ತೆ? ಏನು ಸಿಗಲ್ಲ. ನಾವು ಅದನ್ನೇ ಗಮನ ಇಟ್ಟು ಮಾಡ್ಬೇಕು. ಏನು ಎತ್ತ ಅನ್ನೋದು, ಸ್ವಲ್ಪ ಗೊಬ್ಬರ ಕೊಡ್ಬೇಕು, ಮದ್ದು ಔಷಧಿ ಎಲ್ಲ ನೋಡ್ಕೊಂಡು ರೋಗ ಏನ್ ಮಾಡ್ಬೇಕಂತ ಮಾಡಿದ್ರೆ ಪರವಾಗಿಲ್ಲ, ಬೆಳಿಬಹುದು. ಈಗ ಕ್ಯಾಪ್ಸಿಕಮ್ ಮತ್ತೆ ಟೊಮೊಟೊ ಅದೆಲ್ಲ ತುಂಬಾ ಲಕ್ಷಗಳು ಖರ್ಚು ಮಾಡಿ ಮಾಡ್ತಾರೆ, ಅದಕ್ಕೆ ಹೋಲ್ಸ್ಕೊಂಡ್ರೆ ಇದು ಪರವಾಗಿಲ್ಲ. ಇದು ಬರಲ್ಲ. ಸರಿ ಅಪ್ಪಾಜಿ, ಧೈರ್ಯವಾಗಿ ಬೆಳಿಬಹುದು ಹಂಗಾದ್ರೆ. ಸರಿ ಅಪ್ಪಾಜಿ, ನೀವು ಇಷ್ಟೊತ್ತು ನಮ್ ಚಾನಲ್ ಜೊತೆ ಮಾತಾಡಿದ್ರಿ, ಬೀನ್ಸ್ ಬೆಳೆ ಬಗ್ಗೆ ನಮ್ ಮಾಹಿತಿನ ತಿಳಿಸ್ಕೊಟ್ಟಿದೀರಾ. ನಿಮ್ಗೆ ನಮ್ ಚಾನಲ್ ಕಡೆಯಿಂದ ತುಂಬಾ ಹೃದಯದ ಧನ್ಯವಾದಗಳು ಅಪ್ಪಾಜಿ. ಸ್ನೇಹಿತರೆ, ಇವತ್ತು ಬೀನ್ಸ್ ಬೆಳೆ ಬಗ್ಗೆ ನಾನು ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಸಾಮಾನ್ಯವಾಗಿ ಬಹಳಷ್ಟು ಜನ ಕ್ಯಾಪ್ಸಿಕಮ್ ಮತ್ತೆ ಟೊಮೊಟೊ, ಕ್ಯಾಪ್ಸಿಕಮ್ ಪಾಲಿಯೋಸೆಲ್ಲ ಬೆಳೆದು ಸಿಕ್ಕಾಪಟ್ಟೆ ಬಂಡವಾಳವನ್ನ ಹಾಕಿ ಲಾಸ್ ಮಾಡ್ಕೊಂಡಿರುವಂತಹ ರೈತರು ಸಹ ನಾವು ಹೆಚ್ಚಾಗಿ ನೋಡಿದೀವಿ. ನೋಡಿ, ಈ ತರಕಾರಿ ಬೆಳೆಗೆ ಬಂಡವಾಳ ಕಮ್ಮಿ. ನಮ್ಮ ರೈತರು ಹೇಳಿದ ಪ್ರಕಾರ ಬಂಡವಾಳ ಬಹಳನೇ ಕಮ್ಮಿ ಇದೆ. ಕಮ್ಮಿ ಬಂಡವಾಳವನ್ನ ಹಾಕಿ ಹೆಚ್ಚು ಲಾಭವನ್ನು ಗಳಿಸಬಹುದಾದಂತಹ ಈ ಒಂದು ತರಕಾರಿ ಬೆಳೆ ಬಗ್ಗೆ ನಾನು ಇವತ್ತು ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನೇತ್ರ ಕನ್ನಡತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.